ನಮಸ್ಕಾರ ಗೆಳೆಯರೆ, ನಾನು ಸಂಜೀವ್ ಅಮ್ರಾಪುರ್ ಮತ್ತೊಂದು ಹೊಸ ವಿಷಯ ತಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಇವತ್ತಿನ ಟಾಪಿಕ್ ಪವರ್ ಕನ್ಸ್ಯೂಮ್ಷನ್ ಫಾರ್ ಕ್ರಷಿಂಗ್ ಆಫ್ 1 ಟನ್ ಆಫ್ ಕೇನ್. ಅಂದರೆ 1 ಟನ್ ಕಬ್ಬು ನುರಿಸೋದಕ್ಕೆ ನಾವು ಎಷ್ಟು ಎಲೆಕ್ಟ್ರಿಕಲ್ ಕರೆಂಟನ್ನು ಯೂಸ್ ಮಾಡ್ತೀವಿ ಅನ್ನೋ ವಿಷಯ ಬಗ್ಗೆ ಇವತ್ತು ಮಾತಾಡೋಣ. ಸೊ ಇದು ನನ್ನ 2ನೇ ವಿಡಿಯೋ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಯಾಕಂದರೆ ನೆಕ್ಸ್ಟ್ ಯಾವುದೇ ವಿಡಿಯೋ ನಾವು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತವೆ. ಸೊ ಹೀಗೆ ಪ್ರೋತ್ಸಾಹ ಮಾಡಿ ನಮ್ಮನ್ನು ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ ಅನುಕೂಲವಾಗುತ್ತೆ. ಸೊ ವಿದೌಟ್ ವೇಸ್ಟಿಂಗ್ ಟೈಮ್ ಈಗ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಏನಂದರೆ ಪವರ್ ಕನ್ಸ್ಯೂಮ್ಷನ್ ಫಾರ್ ದ ಪ್ರೊಡಕ್ಷನ್ ಆಫ್ ಕ್ರಷಿಂಗ್ ಆಫ್ 1 ಟನ್ ಕೇನ್. ಅಂದರೆ ಇದನ್ನು ಹೆಂಗಂದರೆ ಪವರ್ ಎಷ್ಟು ಯೂಸ್ ಮಾಡಿ ನಾವು 1 ಟನ್ ಕಬ್ಬನ್ನು ಕ್ರಷ್ ಮಾಡ್ತೀವಿ. ಟೆಕ್ನಿಕಲಿ ಸ್ಪೀಕ್ ಮಾಡೋದಾದರೆ, ಹೌ ಮಚ್ ಎಲೆಕ್ಟ್ರಿಕಲ್ ಕರೆಂಟ್ ರಿಕ್ವೈರ್ಡ್ ಟು ಕ್ರಷ್ ದ 1 ಟನ್ ಆಫ್ ಕೇನ್ ವಿತ್ ದ ಮೆಕ್ಯಾನಿಕಲ್ ಎಫಿಷಿಯನ್ಸಿ ಆ್ಯಂಡ್ ಆಲ್ ಅದರ್ ಕಂಡೀಷನ್ಸ್. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾವು ಹೇಳ್ತೀನಿ. ಹೆಂಗಂದರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ total power required equal to 48,000 kilowatt hour, and total cane crushed equal to 4,000 ton. So power consumed is equal to 48,000 divided by 4,000. Okay, 100 volt is equal to 12 units electricity required. ನಾವು ಪವರ್ ಕನ್ಸ್ಯೂಷನ್ 48,000 ಕಿಲೋವ್ಯಾಟ್ ಫರ್ ಅವರ್ನ ಟೋಟಲ್ ಎಷ್ಟು 4,000 ಟನ್ ಕ್ರೇನ್ ಕ್ರಷ್ ಮಾಡಿ ಯೂಸ್ ಮಾಡಿದ್ದಾದರೆ ನಮಗೆ 12 ಯೂನಿಟ್ ಎಲೆಕ್ಟ್ರಿಸಿಟಿ ಯೂನಿಟ್ ರಿಕ್ವೈರ್ಡ್ ಆಗುತ್ತೆ. ಸೊ ನಾರ್ಮಲ್ ರೇಂಜ್ ಏನಿದೆ, ನಾರ್ಮಲ್ ರೇಂಜ್ ಫಾರ್ ಮಿಲ್ ಸೆಕ್ಷನ್, ಮಿಲ್ಲಿಂಗ್ ಟ್ಯಾಂಡಮ್ ಸೆಕ್ಷನ್ನಲ್ಲಿ ಎಷ್ಟು ಕರೆಂಟ್ ಯೂನಿಟ್ ಯೂಸ್ ಮಾಡ್ತೀವಿ ಫಾರ್ ನಾರ್ಮಲ್ ರೇಂಜ್ ಕೇನ್ ಕ್ರಷ್ ಪರ್ ಟನ್ ಮಾಡೋದಕ್ಕೆ. ಮಿಲ್ಲಿಂಗ್ ಸೆಕ್ಷನ್ equal to 10 to 15 kilowatt hour per ton. ಮಿಲ್ ಸೆಕ್ಷನ್ ನಾರ್ಮಲ್ ರೇಟ್ 10ರಿಂದ 15 ಯೂನಿಟ್ಸ್ ಕಿಲೋವ್ಯಾಟ್ ಅವರ್ ಪರ್ ಟನ್. ಫಾರ್ ದ ಎಂಟೈರ್ ಪ್ಲಾಂಟ್, ಹೋಲ್ ಪ್ಲಾಂಟಿಗೆ, ಫಾರ್ the entire plant power required is 25 to 35 kilowatt per hour per ton. Entire plant ಏನಿದೆ, for the entire plant 25 to 30 kilowatt hour per ton. ಇದು ನಾರ್ಮಲ್ ನಮ್ಮ ಯೂನಿಟ್ ಎಲೆಕ್ಟ್ರಿಸಿಟಿ ರಿಕ್ವೈರ್ಡ್ ಫಾರ್ ದ ಕೇನ್ ಕ್ರಷಿಂಗ್. ಇದರದ್ದು ಎಕ್ಸೆಸ್ ಆದರೆ ನಮ್ಮ ಪ್ಲಾಂಟ್ ಎಫಿಷಿಯನ್ಸಿ ಇಲ್ಲ ಅಂತ ಅರ್ಥ. ಸೊ ಇಂಪಾರ್ಟೆಂಟ್, ಮೋರ್ ಪವರ್ ಕನ್ಸ್ಯೂಮ್ ಯಾಕಾಗುತ್ತೆ, ಮೋರ್ ಪವರ್ ಕನ್ಸ್ಯೂಮ್ ಎದ್ರ ಸಂಬಂಧ ಆಗುತ್ತೆ? ದೇರ್ ಆರ್ ಒಂದು 2-3-4 ಪಾಯಿಂಟ್ ಇದೆ. ಯಾಕಂದರೆ ಮೋರ್ ಪವರ್ ಯಾಕೆ ಕನ್ಸ್ಯೂಮ್ ಆಗುತ್ತೆ ಐತಿ,
ಇದನ್ನು ಬಿಟ್ಟು ಎಕ್ಸೆಸ್ ಪವರ್ ಕನ್ಸ್ಯೂಮ್ ಆಗ್ತಾ ಇದ್ರೆ ಯಾಕಾಗುತ್ತೆ ಅಂತ ಅದು ಒಂದು ಪಾಯಿಂಟ್ಸ್ ನೋಡೋಣ ಈಗ. ಫಾರ್ ಮೋರ್ ಪವರ್ ಕನ್ಸ್ಯೂಮ್ಷನ್, ವಾಟ್ ಆರ್ ದ ರೀಸನ್ ಫಾರ್ ದ ಮೋರ್ ಪವರ್ ಕನ್ಸ್ಯೂಮ್ಷನ್? ಫಸ್ಟ್ ಒನ್ ಯಾವುದು? ನಾಟ್ ಮೋರ್ ಪವರ್ ಕನ್ಸ್ಯೂಮ್ಷನ್ ಅಂದರೆ ಮಿಲ್ ಸೆಟ್ಟಿಂಗ್ ಈಸ್ ನಾಟ್ ಪ್ರಾಪರ್. ಮಿಲ್ ಸೆಟ್ಟಿಂಗ್ is not proper. ನಮ್ಮ ಪವರ್ ಕನ್ಸಂಪ್ಷನ್ ಮೋರ್ ಆದರೆ ಏನಾಗುತ್ತೆ? ಮಿಲ್ ಸೆಟ್ಟಿಂಗ್ ಈಸ್ ನಾಟ್ ಪ್ರಾಪರ್. ಪಾಯಿಂಟ್ಸ್ ಯಾವುದು? ಟಾಪ್ ರೋಲರ್ ಪ್ರೆಷರ್ ಇಸ್ ಮೋರ್. ಪಾಯಿಂಟ್ ಯಾವುದು? ಫೀಡ್ ಅನ್ಇವನ್. ನಮ್ಮ ಫೀಡಿಂಗ್ ಏನಿದೆ, ಫೀಡ್ ಅನ್ಇವನ್. ನೆಕ್ಸ್ಟು ಡೌನಲ್ಲಿ ಶೂಟ್ ಪ್ರಾಬ್ಲಮ್. ಮಿಲ್ ಸೆಟ್ಟಿಂಗ್. ಇನ್ನು ಸೆಕೆಂಡ್ ಪಾಯಿಂಟ್ ಯಾವುದು? ಬೇರಿಂಗ್ ಆರ್ ರೋಲರ್ ಪ್ರಾಬ್ಲಮ್. ಸೆಕೆಂಡ್, ಬೇರಿಂಗ್ ಆರ್ ರೋಲರ್ ಪ್ರಾಬ್ಲಮ್. ಬೇರಿಂಗ್ ಯೂಸ್ ಮಾಡ್ತೀವಲ್ಲ, ಬೇರಿಂಗ್ ಅದು ರೋಲರ್ ಪ್ರಾಬ್ಲಮ್. ಮತ್ತೇನು? ಬೇರಿಂಗ್ ಟೈಟ್ನಿಂಗ್. ಬೇರಿಂಗ್ ಭಾಳ ಟೈಟ್ ಇದ್ರೆ, ಬೇರಿಂಗ್ ಟೈಟ್, ಫ್ರಿಕ್ಷನ್ ಆಗಿ ಬೇರಿಂಗ್ ಟೈಟ್ ಇದ್ದರೆ ಫ್ರಿಕ್ಷನ್ ಆಗಿ ಮೋರ್ ಪವರ್ ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟು ಲೆಸ್ ಲುಬ್ರಿಕೇಶನ್ ಏನಿದೆ ಲೆಸ್ ಯೂಸ್ ಮಾಡ್ತಾರೆ. ಲೆಸ್ ಲುಬ್ರಿಕೇಶನ್ ಲೆಸ್ ಆದರೆ ಸರ್ಫೇಸ್ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಪವರ್ ಮೋರ್ ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟ್ ಒನ್ roller rough surface. ರೋಲರ್ ಏನಿದೆ ಸರ್ಫೇಸು ಮೋರ್ ರಫ್ ಇರೋದು. ನಾವು ರೋಲರ್ ಬೇರಿಂಗ್ ಯೂಸ್ ಮಾಡ್ತೀವಲ್ಲ, ಅವೆಲ್ಲ ರೋಲರ್ ರಫ್ ಸರ್ಫೇಸ್ ಇದ್ದರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಮೋರ್ ಪವರ್ ಕನ್ಸ್ಯೂಮ್ ಆಗುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಯಾವುದು? ಡ್ಯೂ ಟು cane preparation. Third point is due to cane preparation. Third one, due to cane preparation. PI index ಜಾಸ್ತಿ ಇದ್ರೆ ಈಸಿಲಿ ಕ್ರೇನ್ ಕಷ್ಟ ಆಗುತ್ತೆ. PI ಇಂಡೆಕ್ಸ್ ಲೆಸ್ ಇದ್ದರೆ ಎಕ್ಸ್ಟ್ರಾಕ್ಷನ್ ಈಸ್ ಲೆಸ್ ಆಗುತ್ತೆ. ಸೊ ಅದನ್ನು ಕೇನ್ ಪ್ರಿಪ್ರೇಷನ್ ಮಾಡ್ತೀವಿ. ಕೇನ್ ಪ್ರಿಪ್ರೇಷನ್ ಯೂನಿಟ್ ಯಾವುದು? ಕಿಕ್ಕರ್, ಚಾಪರ್, ಲೆವಲರ್, ಪೆಪರೈಸರ್. ಫಸ್ಟ್ ಕೇನ್ ಕ್ಯಾಲ್ಕುಲೇಟರಿಂದ ಇವು 4 ಯೂನಿಟು ನಮ್ಮ ಕೇನ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ PI ಇಂಡೆಕ್ಸ್ ಡಿಪೆಂಡ್ಸ್ ಅಪಾನ್ PI ಇಂಡೆಕ್ಸ್ ಎಫಿಷಿಯನ್ಸಿ ಇದಾಗುತ್ತೆ, ನಮ್ಮದು ಡಿಕ್ರೀಸ್ ಆಗುತ್ತೆ. ಸೊ ಇದರದ್ದು ಯಾವುದು? ಪೆಪರೈಸರ್ ಎಫಿಷಿಯನ್ಸಿ. ನೈಫ್ಸು, ಹ್ಯಾಮರ್ಸು ಎಲ್ಲ ನೀಟಾಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು, ಮತ್ತು PI ಜಾಸ್ತಿ ಕೊಡುವಂಗಿರಬೇಕು. ನೆಕ್ಸ್ಟ್ ನೈವ್ಸ್, ಕಿಕ್ಕರ್, ನೈವ್ಸ್ ಏನಿದೆ ಶಾರ್ಪ್ ಆಗಿರಬೇಕು. ಚಾಪರ್, ಲೆವಲರ್, ನೈವ್ಸ್ ಏನಿದೆ ಕಟ್ ಆಗಿಬಿಡೋದು, ಬ್ಲಂಟ್ ಆಗಬಾರ್ದು, ಶಾರ್ಪ್ ಆಗಿ ನೈವ್ಸ್ ಇರಬೇಕು. ಕೇನ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಈಸ್ ಡ್ಯೂ ಟು ಓವರ್ಲೋಡಿಂಗ್. ಓವರ್ಲೋಡ್ ಮಾಡ್ತಾಯಿದೆ. ಅನ್ಇವನ್ ಯಾವುದು? ಮಿಲ್ ಚೋಕಿಂಗ್ ಆಗ್ಬೋದು.
ಮಿಲ್ ಚೋಕಿಂಗ್ ಅಥವಾ ಮೋಟ್ರ್ ಓವರ್ಲೋಡ್. ಸೊ ಇವೆಲ್ಲ ಪಾಯಿಂಟ್ಸ್ ನಮಗೇನಾಗುತ್ತೆ, ಮೂರು ಪವರ್ ಕನ್ಸ್ಯೂಮ್ಷನ್ ಮಾಡೋಕ್ಕೆ ಅಫೆಕ್ಟ್ ಆಗ್ತಾಯಿದೆ. ಸೊ ಇವೆಲ್ಲ ಪ್ಯಾರಾಮೀಟರ್ ನೀವು ಮೇಂಟೈನ್ ಮಾಡಿದರೆ ನಿಮಗೆ ನಾರ್ಮಲ್ ರೇಂಜ್ ಕನ್ಸ್ಯೂಮ್ಷನ್ ಬಂದು ನಿಮ್ಮ ಪ್ಲಾಂಟ್ ಕನ್ಸ್ಯೂಮ್ಷನ್ ಇದೆ 10 to 15 per mill section and per entire plant 25 to 35 kWh per ton ನೀವು ಏನು ಪಡ್ಕೋಬೋದು. ಕಂಟ್ರೋಲಿಗೆ ಹೆಂಗೆ ಮಾಡಬೇಕು, ಇವನ್ನೆಲ್ಲ ಇಷ್ಟು ಓವರ್ಲೋಡಿಂಗ್ ಆಗದ ಹಾಗೆ ಕಂಟ್ರೋಲ್ ಹೆಂಗೆ ಮಾಡಬೇಕು, ಕಂಟ್ರೋಲ್ ಟು ಗೆಟ್ ದ ನಾರ್ಮಲ್ ರೇಂಜ್ ಫಾರ್ ದ ಪವರ್ ಕನ್ಸ್ಯೂಮ್ಷನ್. ಕಂಟ್ರೋಲ್ ಟು ಗೆಟ್ normal range of power consumption. Control to get the normal range of power consumption. Normal range ಎಷ್ಟು ಇದೆ ಹೇಳಿದಲ್ಲ, 15ರಿಂದ 10 to 15 per mill section. First point, proper mill setting. Proper mill setting. ಮಿಲ್ ಸೆಟ್ಟಿಂಗ್ ಏನಿದೆ ಪ್ರಾಪರಾಗಿ ಮಾಡಬೇಕು ಟು ಅವಾಯ್ಡ್ ದ ಗೆಟಿಂಗ್ ದ ಓವರ್ ಕನ್ಸ್ಯೂಮ್ಷನ್ ಆಫ್ ಕರೆಂಟ್. ನೆಕ್ಸ್ಟ್, ಈಕ್ವಲ್ ಹೈಡ್ರಾಲಿಕ್ ಪ್ರೆಷರ್. ಈಕ್ವಲ್ hydraulic pressure on both sides. Hydraulic pressure ಏನಿದೆ ಟಾಪ್ ರೋಲರ್ ಮೇಲೆ ಈಕ್ವಲಿ ಅಪ್ಲೈ ಆಗಬೇಕು ಫಾರ್ ಆಲ್ ದ ಮಿಲ್. 1 to 5 mill hydraulic pressure equally apply ಆಗಬೇಕು. Proper lubrication. Proper lubrication ಯೂಸ್ ಮಾಡಿ ಟು ಅವಾಯ್ಡ್ ದ ಫ್ರಿಕ್ಷನ್ ಆ್ಯಂಡ್ ಸ್ಮೂತ್ ರನ್ನಿಂಗ್ ಆಗಲಿಕ್ಕೆ. ಯಾವಾಗ ನಿಮ್ಮದು ಸ್ಮೂತ್ ರನ್ನಿಂಗ್ ಆಗುತ್ತೆ ಅವಾಗ ಪವರ್ ಕನ್ಸ್ಯೂಷನ್ ಲೆಸ್ ಆಗುತ್ತೆ. ಪ್ರಾಪರ್ ಲುಬ್ರಿಕೇಶನ್. ಶಾರ್ಪ್ ನೈವ್ಸ್ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಶಾರ್ಪ್ ನೈವ್ಸ್ ಆ್ಯಂಡ್ ಸ್ಟೆಬಿಲೈಸರ್ ಹ್ಯಾಮರ್. Tips also maintain the good condition. Kicker, leveler, chopper, sharp knives. Next to nimdu hammer tips correct agi maintain ಮಾಡಬೇಕು for getting the good PI improve ಆದರೆ ನಿಮಗೆ ಏನಾಗುತ್ತೆ, ರಿಸಲ್ಟ್ ಕನ್ಸ್ಯೂಮ್ಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಪ್ರಾಪರ್ ಫೀಡಿಂಗ್. Proper chain feeding to avoid the jerk load. ಟಾರ್ಕ್ ಡೆವಲಪ್ ಆಗುತ್ತೆ. ಅನ್ಇವನ್ ಫೀಡಿಂಗ್ ಮಾಡಿದರೆ ಇಂಪ್ಯಾಕ್ಟ್ ಲೋಡ್ ಬಂದು ಟಾರ್ಕ್ ಡೆವಲಪ್ ಆಗುತ್ತೆ. ಟಾರ್ಕ್ ಡೆವಲಪ್ ಆದ ತಕ್ಷಣ ನಿಮ್ಮ ಪವರ್ ಕನ್ಸ್ಯೂಮ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೊಂದು ಪ್ಯಾರಾಮೀಟರ್ ಕಂಟ್ರೋಲ್ ಮಾಡಿ ನಾವು ರೆಡ್ಯೂಸ್ ಮಾಡಿ ನಾರ್ಮಲ್ ರೇಂಜಿಗೆ ನಮ್ಮ ಮಿಲ್ ಕನ್ಸ್ಯೂಮ್ಷನ್ ಪವರ್ ಕನ್ಸ್ಯೂಮ್ಷನ್ನ ತೊಗೊಂಬರ್ಬೋದು. ದೀಸ್ ಆರ್ ದ ಪಾಯಿಂಟ್ಸ್. ಇವೆಲ್ಲ ಮೇಂಟೈನ್ ಮಾಡ್ಬೋದು. ಯಾರೇ ಎಲೆಕ್ಟ್ರಿಕಲ್ ಆಗಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿ ಇವೆಲ್ಲ ಇಂಟರ್ವ್ಯೂ ಕ್ವೆಶನ್ಸ್ ಇದ್ದಾವೆ. ಎಲ್ಲರೂ ತಿಳ್ಕೊಬೇಕಂತ ವಿಷಯ ಇದೆ. ಸೊ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಪ್ಲಾಟ್ನಲ್ಲಿ ಎಷ್ಟಿದೆ ನಾರ್ಮಲ್ ರೇಂಜ್ ಕಮೆಂಟ್ಸ್ ಮಾಡಿರಿ ಕಮೆಂಟ್ ಸೆಕ್ಷನ್ನಲ್ಲಿ. ಸೊ ವಿತ್ ದಿಸ್ ನಾನು ಇದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಏನಾದರೆ ಅನಿಸಿದರೆ ಏನಾರ ಕ್ವೆರಿ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.